ಅಮ್ಮ ಬಂದ್ಯಾ? ನೀನು ಇನ್ನೊಂದು ರೌಂಡ್ ಬಜ್ಜಿ ಹಾಕ್ತಾ ಇರೋ, ನಾನು ಇದನ್ನು ಕೊಟ್ಟು ಬಂದ್ಬಿಡ್ತೀನಿ. ಲತಕ್ಕ, ಬಜ್ಜಿ ತಿಂತೀರಾ? ಗೊತ್ತಲ್ಲ ನಾನು ಮಾಡಿರೋ ಬಜ್ಜಿ ಹೆಂಗಿರುತ್ತೆ ಅಂತ. ಬೇಡ ಇರಿ, ಮೊದಲು ಇದನ್ನ ಮಹೇಶ್ ಸರ್ ಕೊಟ್ಟು ಬಂದ್ಬಿಡ್ತೀನಿ. ಹ್ಮ್. ಅದೇಂದ್ರೆ ಓ ಸರಿ ಬಾ. ಬಜ್ಜಿ ತಿನ್ನೋದು ಬಿಟ್ಟು ಏನು ಮಾಡ್ತಿದ್ದೀರಾ ಬ್ರೋ? ತಿನ್ನೋ. ತಿಂತಿಗಳಲ್ಲಿ ಆರಾಧನವ್ರಿ, ನೀವು ಮಾಡಿದ ಬಜ್ಜಿ ಅಲ್ವಾ, ರೀತಿ ತಿಂತೀನಿ. ಏನ್ರಿ ಆಯ್ತು? ನೀರು ಕುಡೀರಿ. ನೀರು ಕುಡೀರಿ. ನಾಳೆ ನಿನ್ ಗಂಡ ಆಗ್ಬೇಕಾಗಿರೋನಿಗೆ ಜಾಸ್ತಿ ಖಾರ ಹಾಕಿ ಬಜ್ಜಿ ಮಾಡ್ಕೊಡ್ತೀಯಾ? ಏಕೆ ನಾಳೆ ದಿನ ಏನಾದ್ರೂ ಹೆಚ್ಚು ಕಡಿಮೆ ಆಗಿ ಮದುವೆ ನಿಂತೋಗ್ಲಿ ಅಂತಾರ? ಅಯ್ಯ ನೀನ್ ರಾಜಲಕ್ಷ್ಮಿ, ಏನ್ ಸರ್ ನೀವು ಕುಡಿಲಿಲ್ಲ ಅಂದ ತಕ್ಷಣ ಗಂಡಸರು ಮರ್ಯಾದೆ ತೆಗಿತಿದ್ಯಾ ಅಂದ್ರಿ? ಈಗ ಹೆಣ್ಮಕ್ಳ ಮೇಲೆ ಕೈ ಮಾಡಿದ್ರೆ ಗಂಡಸ್ರಿಗೆ ಮರ್ಯಾದೆ ಬರುತ್ತೆ ಸರ್? ತಪ್ಪು ತಿಳ್ಕೊಬೇಡಿ ಸರ್. ಮದುವೆ ಆಗೋ ಹುಡುಗಿ ಅವಳ ಮೇಲೆ ಕೈ ಮಾಡೋದು ತಪ್ಪಲ್ವಾ? ಇವಳಿದನಲ್ಲ, ಎಷ್ಟು ಹೇಳಿದ್ರು ಕೇಳಲ್ಲ. ಹೋಗ್ಲಿ ಬಿಡಿ ಸರ್, ನಾನು ಅವ್ರಿಗೆ ಹೇಳ್ತೀನಿ. ಆರಾಧನವ್ರೆ, ನೀವು ಹೊರಡಿ. ಅದು
ಇವತ್ತು ಸ್ವಲ್ಪ ಬಜ್ಜಿ ಬೇಕು, ಖಾರ ಕಮ್ಮಿ. ಹಾಂ ಹೋಯ್. ಮೂಡೆಲ್ಲ ಹಾಳು ಮಾಡ್ಬಿಟ್ಲು. ಹಳೆ ಅಂದ್ರೆ ಇನ್ನೂ ಸ್ವಲ್ಪ ಹಾಕಿ. ನಾನು ರೆಡಿ. ನನಗೆ ನನ್ನ ಮೂರ್ತಿ ಬಗ್ಗೆ ನಂಬಿಕೆ ಇದೆ. ಏನಿದ್ ಸವಿತಾ? ಅದಕ್ಕ ನಿಧಾನಕ್ ಮಾತಾಡಿ, ಸೀಕ್ರೆಟು. ಅಂದ್ರೆ ಆರಾಧನನ್ ಮದ್ವೆ ನಿಲ್ಸೋ ಮಾತ್ರೆ. ಹೌದು ರೇವತಿ, ಇದು ಭೇದಿ ಮಾತ್ರೆ. ಇದನ್ನ ಬಳೆಗಾರಕ್ಕೆ ಕೊಡಬೇಕು. ಕುಡಿತಿದ್ದ ಹಾಗೆ ಭೇದಿ ಶುರುವಾಗುತ್ತೆ. ಅಷ್ಟು ಬೇಗ ಕೆಲಸ ಶುರು ಮಾಡುತ್ತೆ ಈ ಮಾತ್ರೆ. ಆದ್ರೆ ಇದನ್ ಕೊಡೋದ್ರಿಂದ ಆರಾಧನಾ ಮದ್ವೆ ಹೇಗ್ ನಿಲ್ಲುತ್ತೆ? ನನಗೇನು ಅರ್ಥ ಆಗ್ತಾ ಇಲ್ಲ ಅಜ್ಜಿ. ಇವ್ರಿಗೇನಾದ್ರೂ ಗೊತ್ತಾದ್ರೆ ನನ್ನನ್ ಸಾಯಿಸ್ಬಿಡ್ತಾರೆ. ನೀನು ಈಗೆಲ್ಲ ಹೆದರಿ ಸಾಯ್ಬೇಡ. ನಾವೆಲ್ಲ ನೋಡ್ಕೋತೀವಿ. ಇದನ್ನ ನೀನು ಬಳೆಗಾರ ಕೊಡೋದ್ರ ಬಗ್ಗೆ ಮಾತ್ರ ಗಮನ ಕೊಡು. ಆದ್ರೆ ಇದನ್ನ ಅವನಿಗೆ ಕೊಡೋದ್ ಹೇಗೆ? ಸವಿತಾ, ಈ ರೇವತಿ ನಂಬ್ಕೊಂಡು ಕೂತ್ರೆ ಕೆಲಸ ಆಗಲ್ಲ ಕಣೆ. ನೀನೇ ನೋಡ್ಕೊ. ಅಜ್ಜಿ, ಈ ಕೆಲಸ ಆಯ್ತು ಅಂತ ಇಟ್ಕೊಳ್ಳಿ, ಆ ಬಳೆಗಾರ ಬರ್ತಿದ್ದಂಗೆ ಓಡಿ ಹೋಗ್ಬೇಕು. ಹಾಗೆ ಮಾಡ್ತೇನೆ. ಆಮೇಲೆ ಆಮೇಲೆ ಎಂತ? ಬಳೆ ಶಾಸ್ತ್ರ ನಿಂತು ಹೋಗ್ತದೆ. ಅಪಶಕುನ ಆಯ್ತು ಅಂತ ಹೇಳಿ ಆರಾಧನನ್ನು ಬಳೆ ಅಂಗಡಿಗೆ ಕರ್ಕೊಂಡೋಗಿ ಶಾಸ್ತ್ರ ಮಾಡುವಂತ ಹೇಳುವ. ನಾನು ಅದಕ್ಕೆ ಒಗ್ಗರಣೆ ಹಾಕ್ತೀನಿ. ಬಳೆ ಅಂಗಡಿಗೆ ಮಹೇಶನ್ ಹೇಳಿ ಆರಾಧನನ್ನ ಆಚೆ ಕರ್ಕೊಂಡು ಹೋಗ್ತೀವಿ. ಅಲ್ಲಿದ್ದ ಹಾಗೆ ಎಸ್ಕೇಪ್ ಮಾಡ್ಸೋಣ. ಸರಿ, ನೀವ್ ಹೇಳೋದು ಸರಿ ಅನ್ನಿಸ್ತಿದೆ. ನನ್ ಮಗಳು ಹೇಗಾದ್ರೂ ಮಾಡಿ ಈ ಮದುವೆಯಿಂದ ತಪ್ಪಿಸ್ಕೊಂಡ್ರೆ ಸಾಕು. ಆದ್ರೆ ಅಜ್ಜಿ, ಇವ್ರ ಕಣ್ಣಿಂದ ಹೇಗೋ ತಪ್ಪಿಸ್ಕೋಬಹುದು. ಆ ರಾಜ್ ಕಣ್ಣಿಂದ ತಪ್ಪಿಸ್ಕೊಳ್ಳೋದು ಹೇಗೆ? ಆ ಹುಡುಗ ಏನಾದ್ರು ಮಾಡ್ಕೊಳ್ಳಿ, ನಾವಿವತ್ತು ಮಾತ್ರ ಆರಾಧನ ಇಲ್ಲಿಂದ ಓಡಿಸೋಣ. ನೀನೇನು ಚಿಂತೆ ಮಾಡಬೇಡ. ಒಂದು ಸಣ್ಣ ಬ್ಯಾಗಲ್ಲಿ ಅವಳದೊಂದೇಳು ಬಟ್ಟೆ ತುಂಬಿಡು ಸಾಕು. ನಿಮ್ ಎಲ್ರ ಉಪಕಾರನ ಹೇಗ್ ತೀರ್ಸೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಉಪ್ಕಾರದ ಮಾತು ಹಾಗಿರ್ಲಿ ರೇವತಕ್ಕ. ಮೊದ್ಲು ನಾವು ಅನ್ಕೊಂಡಿದ್ ಕೆಲ್ಸನ ಬೇಗ ಮಾಡಿ ಮುಗ್ಸೋಣ. ಎಲ್ರಿಗೂ ಪ್ಲಾನ್ ಅರ್ಥ ಆಯ್ತು ತಾನೆ? ತಿಂಡಿ ರೆಡಿ ಇದೆ, ಬನ್ನಿ. ರೀ, ಸಾವಿತ್ರಿ, ಯಾವ ಬಂದೆ? ನಾನು ಈಗಷ್ಟೇ ಬಂದಿರಿ. ನೀವೇನು ಯೋಚನೆ ಮಾಡ್ತಾ ಇದ್ದೀರಾ? ನೆನ್ನೆ ನೀನು ಅಮಲಾ ಜೊತೆ ಮಾತಾಡ್ತಿದ್ಯಲ್ಲ, ಆಗ ಅಮಲಾ ಬಿಹೇವಿಯರ್ನ ಅಬ್ಸರ್ವ್ ಮಾಡಿದ್ಯಾ? ಅವಳ ಮಾತನ್ನ ನೀವು ಕೇಳಿಸ್ಕೊಂಡ್ರಿ? ಅವಳು ಮಾತಾಡ್ತಾ ಇರೋದನ್ನ ಕೇಳ್ತಾ ಇದ್ರೆ ಏನೋ ಒಂಥರ ಇತ್ತು. ಅವಳ ಬಿಹೇವಿಯರ್ನ ನೋಡ್ತಾ ಇದ್ರೆ ನನಗೆ ಹಳೆಯ ಅಮಲಾನೇ ಕಣ್ಮುಂದೆ ಬರ್ತಾ ಇದ್ಲು. ಹೌದು ರೀ, ನನಗೂ ಹಾಗೆ ಅನ್ನಿಸ್ತು. ಅಮ್ಮ ನಿಮ್ಮನ್ನ ತುಂಬಾ ಪ್ರೀತಿ ಮಾಡ್ತಾಳೆ. ನೀವು ಅವಳ ಮೇಲೆ ಒಂದ್ ಸ್ವಲ್ಪ ರೇಗಾಡಿದ್ರು ಅವಳು ತಡ್ಕೊಳಕ್ ಆಗಲ್ಲ. ಅವಳು ನಿಮ್ಮನ್ ಕೇಳ್ತಾ ಇರೋದೇನ್ರಿ? ನಿಮ್ ಪ್ರೀತಿ ಮಾತ್ರ ತಾನೆ. ನೀವು ಅವಳನ್ನ ಪ್ರೀತಿಸಲ್ಲ, ಬರೀ ಸುಶಾಂತ್ನ ಮಾತ್ರ ಕೇರ್ ಮಾಡ್ತೀರಾ.
ಹೀಗೆ ಏನೇನೋ ಹುಚ್ಚುಚ್ಚ ಆಲೋಚನೆಗಳನ್ನ ತಲೆನಲ್ಲಿ ತುಂಬಿಸ್ಕೊಂಡಿದ್ದಾಳೆ ರೀ. ನಿಮ್ ಪ್ರೀತಿ ಒಂದೇ ಇದಕ್ಕೆಲ್ಲ ಮದ್ದು ರೀ. ಒಂದ್ಸಲ ಅವಳ ಜೊತೆ ಮಾತಾಡ್ರಿ, ನಿಮ್ ಮಾತಿಂದ ಅವಳು ಕನ್ವಿನ್ಸ್ ಆಗ್ತಾಳೆ. ಆಗಬಹುದೇನೋ, ಆದರೆ ಒಂದೊಂದ್ಸಲ ಅಮಲಾ ವಿಚಾರದಲ್ಲಿ ನಾನೂ ತಪ್ಪು ಮಾಡಿಬಿಟ್ನೇನೋ ಅಂತ ಅನ್ನಿಸ್ತಾ ಇದೆ ನನಗೆ. ಸುಶಾಂತ್ನ ಉತ್ತರಾಧಿಕಾರಿ ಮಾಡಬೇಕು ಅನ್ನೋ ಭರದಲ್ಲಿ ನಾನೇನಾದರೂ ಅವಳನ್ನ ನೆಗ್ಲೆಕ್ಟ್ ಮಾಡಿಬಿಟ್ನಾ? ಯಾಕ್ರಿ ಹಾಗೆ ಅನ್ಕೋತೀರಾ? ನಮ್ಮಮ್ಮು ಚೆನ್ನಾಗಿರ್ಲಿ, ಆರಾಮಾಗಿರ್ಲಿ ಅಂತ ಯೋಚನೆ ಮಾಡಿ ತಾನೆ ನೀವಿ ನಿರ್ಧಾರ ತಗೊಂಡಿದ್ದು. ಆದರೆ ಅದು ಅವಳಿಗೆ ಅರ್ಥ ಆಗಬೇಕಲ್ಲ. ನಾನು ಕೂಡ ಅವಳ ಬಗ್ಗೆ, ಅವಳ ಪರಿಸ್ಥಿತಿ ಬಗ್ಗೆ ಗೊತ್ತಿದ್ದು ಕೇರ್ಲೆಸ್ ಆಗಿ ಬಿಹೇವ್ ಮಾಡಿಬಿಟ್ಟೆ. ನನ್ನ ಕಡೆಯಿಂದನೂ ತಪ್ಪಾಗಿದೆ. ಸಾವಿತ್ರಿ, ಒಂದು ವೇಳೆ ಅವಳೇನಾದರೂ ಮತ್ತೆ ಹಳೆ ಅಮಲನೇ ಆಗ್ಬಿಟ್ರೆ? ಬಿಡ್ತು ಅಂದ್ರೆ ಅವಳು ಮತ್ತೆ ಹಳೆ ಅಮ್ಮು ಆಗ್ಬಾರ್ದು. ಅವಳನ್ನ ನೀವೇ ನೋಡ್ಕೋಬೇಕು ರೀ. ನಿನ್ನ ಮಗಳು ಇನ್ನೂ ಬಳೆ ಶಾಸ್ತ್ರಕ್ಕೆ ರೆಡಿ ಆಗಿಲ್ವಾ? ಕೇಳಿಸ್ತಾ ಇಲ್ವಾ? ಎಲ್ಲಿ ನಿನ್ನ ಮಗಳು? ಸ್ವಲ್ಪ ಬೇಗ ರೆಡಿ ಆಗ ಕೇಳು. ಇವತ್ತೇ ಇಷ್ಟೊಂದು ರೆಡಿ ಆದ್ರೆ ಇನ್ನು ಮದುವೆ ದಿನ ಅದೆಷ್ಟು ರೆಡಿ ಆಗ್ತಾಳೋ? ರೆಡಿ ಆಗ್ತಿದ್ದಾಳೆ ರೀ.